ವಿಮಾನ ದುರಂತದಲ್ಲಿ ಮೃತಪಟ್ಟವರ ಹಿಂದಿನ ಕಣ್ಣೀರು ತರಿಸೋ ಕತೆಗಳು ಒಂದೊಂದಾಗಿ ಬೆಳಕಿಗೆ. ವಿಮಾನವನ್ನೇ ಹತ್ತದ ಮುಗ್ಧ ಬಾಲಕ ಏರ್ ಇಂಡಿಯಾ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಘಟನೆ ನಡೆದ ಸ್ಥಳದ ಟೀ ಸ್ಟಾಲ್ನಲ್ಲಿರೋ ತನ್ನ ತಾಯಿ ಬಳಿ ನಿಂತಿದ್ದ 14 ವರ್ಷದ ಬಾಲಕ ಬೆಂಕಿಯ ತೀವ್ರತೆಗೆ ಸಿಲುಕಿ ದಾರುಣ ಅಂತ್ಯ ಕಂಡಿದ್ದಾನೆ. ತಾಯಿ ಕೂಡ ಚಿಕಿತ್ಸೆ ಕೊಡಿಸಲಾಗ್ತಿದೆ. ವಿಮಾನ ಪತನದಲ್ಲಿ ಮೃತಪಟ್ಟವರ ಕುಟುಂಬಗಳ ಕಣ್ಣೀರಿನ ಕತೆಗಳು ಹೊರಬೀಳುತ್ತಿವೆ. ವಿಮಾನ ಪತನದಲ್ಲಿ ಇಂದೋರ್ ಮೂಲದ ಬೆಂಗಳೂರಿನ ಟೆಕ್ಕಿ ಸಾವು, ಪತಿಗೆ ಬರ್ಡೇ ಸರ್ಪ್ರೈಸ್ ನೀಡಲು ಹೊರಟವಳ ದುರಂತ ಅಂತ್ಯ. ಜೂನ್ 16ರಂದು ಪತಿಯ ಬರ್ಡೇ ಇತ್ತು, ಆದರೆ ವಿಧಿಯಾಟವೇ ಬೇರೆ ಇತ್ತು. ಸದ್ಯ ಇಂದೋರ್ನಲ್ಲಿ ನೆಲೆಸಿರುವ ಅವರ ಕುಟುಂಬ ದುಃಖದ ಮಡುವಿನಲ್ಲಿ ಮುಳುಗಿದೆ. ಬೆಳಗ್ಗೆ ದಿನ ಪತ್ರಿಕೆಯಲ್ಲಿ ಜಾಹೀರಾತು, ಮಧ್ಯಾಹ್ನ ವಿಮಾನ ದುರಂತ. ಘಟನೆ ದಿನ ಅಂದಿನ ನ್ಯೂಸ್ ಪೇಪರ್ ಒಂದರಲ್ಲಿ ಸೇಮ್ ಜಾಹೀರಾತು ಬಂದಿದೆ. ವಿಚಿತ್ರನೋ ಅಥವಾ ಕಾಕತಾಳೀಯೋ ಎಂಬಂತೆ ಅಂದಿನ ದಿನಪತ್ರಿಕೆ ಒಂದರಲ್ಲಿ ಅದೇ ರೀತಿಯ ಜಾಹೀರಾತು ಪ್ರಕಟ ಆಗಿದೆ. ದಿನಪತ್ರಿಕೆಯೊಂದರ ಫ್ರಂಟ್ ಪೇಜಲ್ಲಿ ಕಿಡ್ಸಾನಿಯಾದ ಜಾಹೀರಾತು. ಇದರಲ್ಲಿ ಬಂದಿರುವ ವಿಮಾನಕ್ಕೂ ಏರ್ ಇಂಡಿಯಾ ಎಂದು ಬರೆಯಲಾಗಿದ್ದು, ಕಟ್ಟಡದಿಂದ ಹೊರಬಂದಂತೆ ಇದೆ. ವಿಮಾನ ಪತನದ ಸ್ಥಳದಲ್ಲಿ ಇನ್ನೂ ಮೃತರ ಶವಗಳು ಪತ್ತೆಯಾಗ್ತಿವೆ. ಇಂದು ಮತ್ತೊಂದು ಶವ ಪತ್ತೆಯಾಗಿದೆ. ಹಾಸ್ಟೆಲ್ ಮೆಸ್ ಕಟ್ಟಡದಲ್ಲಿ ಶವ ಹೊರತೆಗೆಯುವ ಕಾರ್ಯಾಚರಣೆ. ವಿಮಾನದ ಹಿಂಭಾಗದಿಂದ ಮೆಸ್ ಕಟ್ಟಡದ ಮೇಲ್ಭಾಗ ಸಂಪೂರ್ಣ ಜಖಂ. ಸತತ 3ನೇ ದಿನವೂ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೆಸ್ ಕಟ್ಟಡದಲ್ಲಿ ಶವ ಹೊರತೆಗೆಯುವ ಕಾರ್ಯಾಚರಣೆ.